ಅವಾಗ ಒಂಥರ ಚಿಕ್ಕ ವಯಸ್ಸಲ್ಲಿ ಈಗ ತಂದೆ ಮೇಕಪ್ ಹಾಕೋಣದು ನೋಡ್ತಾ ಇದ್ವಿ, ತಾತ ಮೇಕಪ್ ಹಾಕೋಣದು, ದೊಡ್ಡಪ್ಪ ಮೇಕಪ್ ಹಾಕೋಣದೆಲ್ಲ ನೋಡ್ತಾ ಇದ್ವಿ. ಸೊ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನೇ ಹಾಕೋಣದು ಅದೊಂಥರ ಎಕ್ಸೈಟ್ಮೆಂಟ್ ಇತ್ತು. ಇಷ್ಟೊಂದು ಜನ ನೋಡಿ ಚಿಕ್ಕ ವಯಸ್ಸಲ್ಲಿ ಭಯ ಆಗ್ಬಿಟ್ಟಿತ್ತು. ಅವಾಗ ತಾತ ಹೇಳ್ತು, ಬಾ ನಾನೇ ಎತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಪರವಾಗಿಲ್ಲ ಅಂತ. ನಾನು ಇಲ್ಲ ಅಂದ್ಬಿಟ್ಟು ಅದೊಂದೇ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೆ. ಸ್ಮಶಾನದಲ್ಲಿ ಮಾಡಿದ್ದು, ಹರಿಶ್ಚಂದ್ರ ಘಾಟಲ್ಲಿ ಮಾಡಿದ್ದ ಶೂಟಿಂಗು. ಅವಾಗ ಆ ಲಾಸ್ಟ್ ಸೀನಲ್ಲಿ ಎಲ್ಲ ನಮ್ಮ ರಿಯಲ್ ಲೈಫ್ ರೌಡಿಗಳೆಲ್ಲ ಬಂದು ಇದು ಮಾಡಿದ್ರು, ಆಕ್ಟ್ ಮಾಡಿದ್ರು, ನ್ಯಾಚುರಲ್ ಆಗಿ ಅದನ್ನ ಪೋರ್ಟ್ರೇಟ್ ಮಾಡಿದ್ರು ಉಪೇಂದ್ರ ಅವರು. ಸೊ ನಾನು ಸ್ಟಾರ್ಟ್ ಮಾಡಿದಾಗ 24 ವರ್ಷ, ಇವಾಗ 35 ವರ್ಷ. ಸೊ ಆ 10 years ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸಸ್ ತುಂಬ ಪ್ಲೇ ಆಗುತ್ತೆ, ಹೆಲ್ಪ್ ಆಗುತ್ತೆ ಈಗ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಸಿದ್ಧಾರ್ಥ ಪಿಕ್ಚರ್ ಆದಮೇಲೆ ತುಂಬ ಜನ ಏನಂದರೆ ನನ್ನ ಹೆಸರನ್ನೇ ಸಿದ್ಧಾರ್ಥ ಅಂತ ಅನ್ಕೊಂಡಿದ್ರು. ಇವಾಗಲೂ ಕೂಡ ಒಂದಷ್ಟು ಕಡೆ ಹೋದಾಗ ಸಿದ್ಧಾರ್ಥ್ ಸರ್ ಅಂತಾನೆ ಕರೀತಾರೆ ಜನ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಆಗಸ್ಟ್ 29ಕ್ಕೆ ನಮ್ಮ ಪ್ರೀತಿಯ ಒಂದು ಕನ್ನಡ ಸಿನಿಮಾ, ಅದು ನನಗಷ್ಟೇ ಅಲ್ಲ ಎಲ್ಲ ಕನ್ನಡಿಗರಿಗೆ ತುಂಬ ಆಪ್ತವಾಗುವಂಥ ಸಿನಿಮಾದ ಹೆಸರು ಅಂದೊಂದಿತ್ತು ಕಾಲ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ದೊಡ್ಡ ಮನೆಯ ಮೊಮ್ಮಗ ವಿನಯ್ ಸರ್. ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ವಿನಯ್ ಅನ್ನಿ ಎಲ್ಲ ನನಗೆ ಓಕೆ ವಿನಯ್ ಅಂತೀನಿ. ನನಗೆ ಪರ್ಸ್ನಲಿ ನೀವು ಕನೆಕ್ಟ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂದರೆ, ಬಂದ್ವಿ ನಾನು ಶರ್ಟ್ ಚೇಂಜ್ ಮಾಡಿ ಅಂದೆ, ಓಕೆ ಅಂತಂದ್ರಿ. ಇದು ಭಾಳ ಮ್ಯಾಟ್ರ್ ಆಗುತ್ತೆ. ಅಂದರೆ ನೀವು ಬಿಹೈಂಡು ಹಾಗೇ ಇದ್ದೀರಿ, ಶರ್ಟಿಗೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ, ಒಟ್ಟು ವಿಷಯ ಚೆನ್ನಾಗಿ ರೀಚ್ ಆಗಬೇಕು ಅಂತ ಮಾತ್ರ. ಕರೆಕ್ಟ್. ಅದೇ ಆದರೂ ಮೊನ್ನೆ ಯಾರನ್ನೋ ಕೇಳ್ತಾ ಇರ್ತಾರೆ, ಅವಾಗ ಅವರು ಒಂದು ಹೇಳಿದ್ರು, ಬಟ್ ಒಂದೇ ಶರ್ಟ್ ಹಾಕೊಂಡ್ಬೇಡಿ, ಈಗ ಯೂಟ್ಯೂಬಲ್ಲಿ ನೋಡಿದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದು ಹೊಸ ಇಂಟರ್ವ್ಯೂನ ಹಳೆ ಇಂಟರ್ವ್ಯೂನ ಅಂತ. ಬಟ್ ಇಲ್ಲ ಅಂದರೆ ಪರವಾಗಿಲ್ಲ ಅನಿಸುತ್ತೆ ಅಲ್ವಾ? ಅಂದರೆ ಎಷ್ಟು ಸಿಂಪಲ್ ಆಗಿರ್ತೀಯೋ ಅಷ್ಟು, ಅಂದರೆ ನಿಮಗದು ಪರ್ಸ್ನಲಿ ನಿಮ್ಗೆ ಭಾಳ ಖುಷಿ ಕೊಡುತ್ತೆ ಅಷ್ಟೇ. ಅದು ಪರ್ಸ್ನಲ್. ಈಗ ಬೇರೆಯವ್ರು ಮಾಡೋದು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತಲ್ಲ. ಒಬ್ಬೊಬ್ರಿಗೆ ಒಳ್ಳೆ ಬಟ್ಟೆ ಹಾಕಿದ್ರೆ ಒಂಥರ ಖುಷಿ ಕೊಡುತ್ತೆ, ಅದು ಅವ್ರ ಇಷ್ಟ. ನಿಜ. ಬಟ್ ನನಗೆ ಈ ಥರ ಇರೋಕ್ಕೆ ಇಷ್ಟ. ನನಗೆ ನಾನು ತುಂಬ ಕಡೆ ಮಾತಾಡಿದೆ. ವಿನಯ್ ಅವ್ರ ಹತ್ರ ಹೋದಾಗ ನಾವೆಲ್ಲರೂ ಸಿದ್ಧಾರ್ಥದಿಂದ ಶುರು ಮಾಡಿಬಿಡ್ತೀವಿ, ಬಟ್ ಅವರು ಬಾಲ್ಯದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಹೆಸರು ತಪ್ಪಬಾರ್ದಂತ ನಾನು ಬರ್ಕೊಂಡಿದ್ದೀನಿ. ಅನುರಾಗದ ಅಲೆಗಳು, ನಾವಿಬ್ಬರು ನಮಗಿಬ್ಬರು, ಆಕಸ್ಮಿಕ, ಮತ್ತು ಒಡಹುಟ್ಟಿದವರು, ಓಂ ಹೃದಯ ಅಲ್ವಾ ಸರ್? ಇದು ಆಲ್ಮೋಸ್ಟ್ ಒಂದು 5-6 ಫಿಲಮ್ ಆಯಿತು. ಸುಮ್ಮನೆ ಒಂದು ಅಂದೊಂದಿತ್ತು ಕಾಲ ಪಾಯಿಂಟ್ ಆಫ್ ವ್ಯೂ ಆ ದಿನಗಳನ್ನು ನೆನೆಸ್ಕೊಂಡ್ರೆ 4ನೇ ವರ್ಷಕ್ಕೆ ನೀವು ಫಸ್ಟ್ ಸಿನಿಮಾ ಮಾಡ್ತೀರಿ ಅಲ್ವಾ? ಅದು ಹೇಗಿತ್ತು ಶೂಟಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರು ಸಹ ದಟ್ಸ್ ನ್ಯೂ ಫಾರ್ ಯು ಅಲ್ವಾ ಆ ಟೈಮಲ್ಲಿ? ಬಟ್ ಏನಂದರೆ ಅದರಲ್ಲೆಲ್ಲ ತುಂಬ ಚಿಕ್ಕ ಪಾತ್ರಗಳು ಮಾಡಿದ್ದು. ಅಂದರೆ ಸಡನ್ನಾಗೆ ಅಲ್ಲಿ ಶೂಟಿಂಗಲ್ಲಿ ಒಂದು ಹುಡುಗನ ಕ್ಯಾರೆಕ್ಟರ್ ಬೇಕಾಗಿತ್ತು, ವಿನೂನ ಇದನ್ನೆಲ್ಲ ಮಾಡಿಸು ಅಂತ ಆ ಥರ ಮಾಡಿದ್ದು. ಓಕೆ. ಸೊ ಆ ಟೈಮಲ್ಲಿ ನಾನು ಅಲ್ಲಿದ್ದೆ. ಆವಾಗ ಡೈರೆಕ್ಟರ್ ನೋಡಿದ್ರು, ಇಲ್ಲ ಅಜ್ಜಿ ನೋಡಿದ್ರು, ಯಾರೋ ನೋಡಿ ಆಯ್ತು ನೀನೇ ಮಾಡಿಬಿಡು ಅಂತ ಮಾಡಿಸಿದ್ದು. ಬಟ್ ಎಲ್ಲ ತುಂಬ ಚಿಕ್ಕ ಪಾತ್ರಗಳು. ಬಟ್ ಅವಾಗ ಒಂಥರ ಚಿಕ್ಕ ವಯಸ್ಸಲ್ಲಿ ಈಗ ತಂದೆ ಮೇಕಪ್ ಹಾಕೋಣದು ನೋಡ್ತಾ ಇದ್ವಿ, ತಾತ ಮೇಕಪ್ ಹಾಕೋಣದು, ದೊಡ್ಡಪ್ಪ ಮೇಕಪ್ ಹಾಕೋಣದೆಲ್ಲ ನೋಡ್ತಾ ಇದ್ವಿ. ಸೊ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನೇ ಹಾಕೋಣದು ಅದೊಂಥರ ಎಕ್ಸೈಟ್ಮೆಂಟ್ ಇತ್ತು. ಅದು ಹೋಲ್ ಪ್ರೊಸೀಜರು ತುಂಬ ಖುಷಿ ಕೊಡ್ತಾಯಿತ್ತು, ತುಂಬ ಎಕ್ಸೈಟ್ಮೆಂಟ್ ಕೊಡ್ತಾಯಿತ್ತು. ಕರೆಕ್ಟ್. ಇದು ನಾವಿಬ್ಬರು ಇದು ಫಸ್ಟ್ ಮಾಡಿದ್ದು ಇದರಲ್ಲಿ ಅನುರಾಗದ ಅಲೆಗಳು. ಸುಮ್ಮನೆ ಒಂದು ಸೀನಲ್ಲಿ ರನ್ನಿಂಗ್ ಬಾಯ್ ಅಂತ ಕೊಟ್ಟಿದ್ದಾರೆ, ಸುಮ್ಮನೆ ಒಂದು ಓಡ್ ಬರೋ ಸೀನು. ಅದೇನು ಇಲ್ಲ, ಅದೇನು ಗೊತ್ತಾಗ್ತಾನಿಲ್ಲ, ಸುಮ್ಮನೆ ಓಡ್ಬಾ ಅಂದ್ರು ಓಡ್ ಬಂದೆ ಅಷ್ಟೇ. ಓಕೆ. ಇದು ನಾವಿಬ್ಬರು ನಮಗಿಬ್ಬರು ಅದರಲ್ಲಿ ಒಂದು ಹಸು ಇಟ್ಕೊಂಡು ಬರೋ ಸೀನು. ಅದು ನಮ್ಮ ತಂದೆಯ ಕನಸು. ಸಿನಿಮಾದಲ್ಲಿ ತಂದೆ ಕನಸು, ಅವ್ರು ಹಾಲು ಕರಿತಿರ್ತಾರೆ, ಒಂದು ಹಾಲು ಕರಿಯೋ ಕಾಂಪಿಟೇಷನ್ ಇರುತ್ತೆ, ಅದ್ರಲ್ಲಿ ನಾನು ಹಸು ತೊಗೊಂಡು ಬರ್ತೀನಿ. ಸೊ ಅವಾಗ ಅದೊಂದು ಚೂರು ನೆನಪಿದೆ, ಏನಂದ್ರೆ ಆ ಹಸುನ ಇಟ್ಕೊಂಡು ಬರೋಕ್ಕೆ ತುಂಬ ಭಯ ಆಗ್ತಿತ್ತು ನನಗೆ. ಬಟ್ ಒಂಥರ ಚೆನ್ನಾಗಿತ್ತು. ಆಕಸ್ಮಿಕ ಬಗ್ಗೆ ಹೇಳಿದ್ದಾರೆ. ಆಕಸ್ಮಿಕ ಅಲ್ಲಿ ಆ ಸಾಂಗಲ್ಲಿ ಬರ್ತೀನಿ. ಆ ಸಾಂಗಲ್ಲಿ ಬಂದು ತಾತನ ಥರನೇ ಮೀಸೆ ಹಾಕಿ, ಆ ಫ್ಯಾನ್ಸಿ ಡ್ರೆಸ್ ಹಾಕಿ, ನಾನು ಆಮೇಲೆ ನನ್ನ ಕಸಿನ್ ಷಣ್ಮುಖ ಅವರಿದ್ದಾರೆ, ಅವನು ಇದ್ದಾನೆ ಜೊತೆಗೆ. ಆಮೇಲೆ ಹುಬ್ಳಿಯಲ್ಲಿ ಶೂಟ್ ಮಾಡಿದ್ದು, ಹುಬ್ಳಿಯಲ್ಲಿ ಸರ್ಕಲಲ್ಲಿ ಶೂಟ್ ಮಾಡಿದ್ದು, ತುಂಬ ಜನಗಳಿದ್ರು. ಆಮೇಲೆ 2 ಸೀನ್ ಇತ್ತು. ಅಂದರೆ ಒಂದು ಬಂದ್ಬಿಟ್ಟು
ತಾತನ ಜೊತೆ ಇದ್ರಲ್ಲಿ ಬರೋದು, ಎತ್ತಿನ ಗಾಡಿಯಲ್ಲಿ ಬರೋದು, ಬಂಡಿಯಲ್ಲಿ ಬರೋದು. ಇನ್ನೊಂದು ಬಂದ್ಬಿಟ್ಟು ಅವ್ರ ಮುಂದೆ ಡ್ಯಾನ್ಸ್ ಮಾಡ್ಬೇಕಾಯ್ತು. ನಂಗೆ ಎಷ್ಟೊಂದು ಜನ ನೋಡಿ ಚಿಕ್ಕ ವಯಸ್ಸಲ್ಲಿ ಭಯ ಆಗ್ಬಿಟ್ಟಿತ್ತು. ಅವಾಗ ತಾತ ಹೇಳ್ತು, ಬಾ ನಾನೇ ಎತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಪರವಾಗಿಲ್ಲ ಅಂತ. ನಾನು ಇಲ್ಲ ಅಂದ್ಬಿಟ್ಟು ಅದು ಒಂದೇ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೆ. ಓಕೆ, ಅದಾದಮೇಲೆ ಒಡ ಹುಟ್ಟಿದವರು ಅಂದರೆ ಅಂಬರೀಷನ ಜೊತೆಗಿನ ಕಾಂಬಿನೇಷನ್, ಬಿಗ್ ಸಿನಿಮಾ, ದೊಡ್ಡ ಸಿನಿಮಾ, ಅದನ್ನು ನೆನಪಿಸ್ಕೊಳ್ಳೋದಾರೆ ಒಂದು. ಊಡೆ ಹುಟ್ಟಿದವರು ತುಂಬ ಜ್ಞಾಪಕ ಇದೆ, ನೆನಪಿದಲ್ಲ? ನಂದು ಸುಮಾರು ಸೀನ್ಗಳು ಇದರಲ್ಲಿ ಮಾಡಿದ್ದು, ಏನದು ಕಂಠೀರವ ಸ್ಟುಡಿಯೋಲಿ ಸೆಟ್ಟಲ್ಲಿ ಮಾಡಿದ್ದು, ಮನೇಲಿ ಸೆಟ್ಟಲ್ಲಿ ಮಾಡಿದ್ದು. ಆಮೇಲೆ ಶ್ರೀರಂಗಪಟ್ಟಣ, ಮೈಸೂರಲ್ಲಿ ಒಂದಷ್ಟು ಮಾಡಿದ್ದು. ಸೊ ಇಡೀ ಶೂಟಿಂಗ್ ತಾತ ಅಜ್ಜಿ ಜೊತೆ ಹೋಗ್ತಾ ಇದ್ದೆ. ಅದು ತುಂಬ. ಆಮೇಲೆ ಆ್ಯಕ್ಚುಲಿ ಅದರಲ್ಲಿ ನನ್ನ ತಮ್ಮನ ಪಾತ್ರ ಮಾಡಿರೋದು ನನ್ನ ಕಸಿನ್ ಒಬ್ಬ ವಿಕಾಸ್ ಅಂತ. ಈಗ ಅಪ್ಪಣ್ಣ ಅವರ ಗ್ರ್ಯಾಂಡ್ ಸನ್, ಅವರ ಗ್ರ್ಯಾಂಡ್ ಸನ್. ಆಮೇಲೆ ಇನ್ನೊಂದು ಗುರು, ತುಂಬ ಚಿಕ್ಕ ವಯಸ್ಸಲ್ಲಿ ಗುರು ಮಾಡಿದ್ದೆ ನಾ ಸಿನಿಮಾದಲ್ಲಿ, ಮಗುದು. ಆಮೇಲೆ ಗುರು ಅದೊಂಚೂರು ದೊಡ್ಡ ವಯಸ್ಸಲ್ಲಿ ಧೀರೇನ್ ಅಂತ ಇದೆ, ಧೀರೇನ್ ಮಾಡಿ. ಸೊ ಎಲ್ಲರೂ ಆ ಸಿನಿಮಾದಲ್ಲಿ ಚಿಕ್ಕದಾಗೆ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿತ್ತು. ಈಗ ತಾತ ನನ್ನ ಕರೆದಾಗೆಲ್ಲ ನಾನು ಓ ಅಂತಿದ್ದೆ. ಓಕೆ. ಸೊ ಈಗ ಮಾಧವಿ ಅವರು ಅವಾಗ, ಮಾಧವಿ ಮೇಡಮ್ ಅವ್ರು ಅವಾಗ ಈ ಥರ ಎಲ್ಲಿ ಓ ಅನ್ನು ಅಂತ ಯಾವಾಗಲೂ ಇದು ಮಾಡ್ತಿದ್ರು. ಆಮೇಲೆ ನಂಗೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಬರೀ ಶೂಟಿಂಗಲ್ಲಿ ನೋಡಿದ್ದೆ, ಶೂಟಿಂಗ್ ಆಚೆ ಸೆಟ್ ಆಚೆ ನೋಡಿರ್ಲಿಲ್ಲ. ಸೊ ಯಾವಾಗಲೂ ಸೀರೆ, ಜಡೆ, ಕುಂಕುಮ ಜೊತೆ ನೋಡಿದ್ದೆ. ಸೊ ಒಂದಿನ ಶೂಟಿಂಗ್ ಅವ್ರದ್ದು ಬೇಗ ಮುಗಿದು ಅವರು ಚೇಂಜ್ ಮಾಡ್ಕೊಂಡು ಬಂದರು. ಆಮೇಲೆ ನನಗೆ ನೋಡಿ ಅವಾಗ ಫಸ್ಟ್ ಟೈಮು ಯಾರಿದ್ದು, ಹೀಗಿದ್ದಾರೆ, ಇಲ್ಲಿ ಹಿಂಗಿದ್ರು, ಇವಾಗ ಹಿಂಗಿದ್ರು ಅಂತ ಆ ಡಿಫ್ರೆನ್ಸಸ್ ಎಲ್ಲ ಅವಾಗ ಗೊತ್ತಾಯಿತು. ಬಟ್ ತುಂಬ ಖುಷಿಯಾಗಿತ್ತು ತಾತನ ಜೊತೆ ಮಾಡೋಕ್ಕೆ, ಅದೊಂಥರ ಭಾಗ್ಯ. ಅದರ ನಂತರ ಒಂದು ಬ್ಲಾಕ್ ಬ್ಲಸ್ಟ್ ಅಂದರೆ 95 ಓಂ ಬರುತ್ತೆ ಶಿವಣ್ಣದ್ದು. ಅದರಲ್ಲೂ ಕೂಡ ನೀವು, ಅದ್ರಲ್ಲಿ ಕೂಡ ನಾನು ನನ್ನ ತಮ್ಮ ಇಬ್ಬರು ಮಾಡಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ. ಅದು ಅದ್ಯಾವುದು ಸತ್ಯ ಸನ್ ಅಂತ, ಇದು ಯಾವುದು ಸ್ಮಶಾನದಲ್ಲಿ ಮಾಡಿದ್ದು, ಹರಿಶ್ಚಂದ್ರ ಘಾಟಲ್ಲಿ ಮಾಡಿದ್ದ ಶೂಟಿಂಗು. ಅವಾಗ ಆ ಲಾಸ್ಟ್ ಸೀನಲ್ಲಿ ಎಲ್ಲ ನಮ್ಮ ರಿಯಲ್ ಲೈಫ್ ರೌಡಿಗಳೆಲ್ಲ ಬಂದು ಇದು ಮಾಡಿದ್ರು, ಆಕ್ಟ್ ಮಾಡಿದ್ರು, ನ್ಯಾಚುರಲ್ ಆಗಿ ಅದನ್ನ ಫೋಟೋ ಮಾಡಿದ್ರು ಉಪೇಂದ್ರ ಅವರು. ಸೊ ಆ ಕ್ಲೈಮ್ಯಾಕ್ಸ್ನ ನೋಡೋಕೆ ನಾವು ತುಂಬ ಖುಷಿಯಾಗಿ ಹೋದ್ವಿ. ಅವಾಗ ಉಪೇಂದ್ರ ಅವರು, ಇಲ್ಲ ನೀವಿಬ್ರೇ ಮಾಡಿ, ಲಾಸ್ಟ್ ಇಬ್ರು ಮಕ್ಕಳು ಬೇಕನ್ಬಿಟ್ಟು ನನ್ನ ಕೈಲಿ ಗುರು ಕೈಲಿ ಮಾಡಿಸಿದ್ರು. ಸೊ ಅದು ತುಂಬ ಖುಷಿ ಆಯ್ತು. ಎಲ್ಲ ಶೂಟಿಂಗ್ಗಳು ನೆನಪಿದೆ. ಬಟ್ ಎಲ್ಲ ಚಿಕ್ಕ ಪಾತ್ರಗಳು ಇತ್ತು. ಆ ಥರ ಅವಾಗ ಅಷ್ಟೊಂದು ಎಫರ್ಟ್ ಹಾಕಿ ಅದು ಮಾಡೋ ಥರ ಇರಲಿಲ್ಲ. ಸುಮ್ಮನೆ ಸಹಜವಾಗಿ ಆರಾಮ. ಬಟ್ ಆದರೂ ದೊಡ್ಡ ಮನೆಯಿಂದ ಬಂದಿದ್ದೀನಿ ಅನ್ನೋ ವಿಷಯನ ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಆ ಸೆಲೆಬ್ರೇಟ್ ಮೋಡ್ ಹಂಗೆ ಇತ್ತಲ್ಲ, ಸಣ್ಣ ಪಾತ್ರ ಆದ್ರೂ ಸೆಲೆಬ್ರೇಟ್ ಮಾಡ್ತಿರಲ್ಲ ಅವನು. ಅದೊಂಥರ ಖುಷಿ ಇರ್ತಾ ಇತ್ತು. ಆಮೇಲೆ ಸ್ಕೂಲ್ ರಜಾ ಹಾಕ್ಬೇಕಾಗಿತ್ತು. ಸೊ ಅವಾಗ ಇನ್ನೊಂದು ಖುಷಿ ಆಗ್ತಾ ಇತ್ತು. ಆಮೇಲೆ ಸೆಟ್ಟಲ್ಲಿ ಯಾವಾಗಲೂ ದೂರದಿಂದ ನೋಡ್ತಾ ಇದ್ವಲ್ಲ, ಸೊ ಅದ್ರಲ್ಲಿ ಇರೋಕ್ಕೆ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಖುಷಿ ಅಲ್ವಾ. ಬಟ್ ಇನ್ನೊಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಹೇಳಿದ್ರಿ, ಯುವ ಅವರು ಒಡ ಹುಟ್ಟಿದ್ರಲ್ಲಿ ಚಿಕ್ಕದು ಅಂದರೆ ಆ್ಯಕ್ಚುಲಿ ಲೆಕ್ಕಕ್ಕೆ ಅದು ಫಸ್ಟ್ ಅವ್ರದ್ದು. ಕರೆಕ್ಟ್, ಹೌದು. ಓಕೆ. ಈಗ ಸಿದ್ಧಾರ್ಥ ಸಿನಿಮಾದಿಂದ ಇಲ್ಲಿ ತನಕನೂ ಅಂದರೆ ಪ್ರತಿ ಸಿನಿಮಾದ ಡೈಮೆನ್ಷನ್ ಚೇಂಜ್ ಆಗುತ್ತೆ, ಪಾತ್ರ ಚೇಂಜ್ ಆಗುತ್ತೆ. ಆ ಚೇಂಜ್ ಓವರನ್ನು ಆ್ಯಸ್ ಅ ಆರ್ಟಿಸ್ಟ್ ಆಗಿ ವಿನಯ್ ಹೇಗೆ ಅಡಾಪ್ಟ್ ಮಾಡ್ತಾ ಬರ್ತಾರೆ, ಜನರಲ್ ಆಗಿ ಮಾತಾಡಿದ್ದಾರೆ. ಸಿದ್ಧಾರ್ಥದಿಂದ ಇಲ್ಲಿ ತನಕನೂ ಪ್ರತಿ ಪಾತ್ರವೂ ಚೇಂಜ್ ಮಾಡಿದ್ದು. ಆ ಪಾತ್ರ ಜೊತೆ ನಂಗೆ ಅನ್ಸುತ್ತೆ, ಈಗ ಸಿನಿಮಾ ಆಗ್ತಿದ್ದಂಗೆ ಸಿನಿಮಾದಲ್ಲಿ ಒಂದೊಂದು ಸಿನಿಮಾದಲ್ಲೂ ತುಂಬ ಕಲಿತೀವಿ. ಡೈರೆಕ್ಟರ್ಗಳಿಂದ ತುಂಬ ಕಲಿತೀವಿ. ಡೈರೆಕ್ಟರ್ ಜೊತೆಯಿಂದ ಈಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವರಿಂದ ಇನ್ನೂ ಜಾಸ್ತಿ ಕಲಿತೀವಿ. ಯಾಕಂದರೆ ಅವರೇ ಜಾಸ್ತಿ ಹೇಳ್ತಾ ಇರ್ತಾರೆ ಲೈನ್ಸು, ಅದು ಇದು ರೆಡಿ ಆಗೋಕ್ಕೆ. ಆಮೇಲೆ ಲೈಫ್ದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ 24 ವರ್ಷ, ಇವಾಗ 35 ವರ್ಷ. ಸೊ ಆ 10 years ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸಸ್ ತುಂಬ ಪ್ಲೇ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈಗ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಪರ್ಫಾರ್ಮೆನ್ಸ್ ಮಾಡೋಕ್ಕೆ, ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳಕ್ಕೆ, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಂಗೆ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇನ್ನೂ ಜಾಸ್ತಿ ಮೋಲ್ಡ್ ಆಗ್ತಾ ಹೋಗುತ್ತೆ. ನಿಜ. ರೀಸೆಂಟಾಗಿ ನಾನು ನಂದು ಬಿಜಾಪುರ್ಗೆ ಹೋದಾಗ ಒಂದು ಸರಿ ಚಾನಲಲ್ಲಿ ಸಿದ್ಧಾರ್ಥ ಫಿಲ್ಮ್ ಬಂದಿತ್ತು. ಅಲ್ಲಿ ನಾನು ಥಿಯೇಟ್ರಲ್ಲಿ ನೋಡಿದ್ದೆ, ನನಗೆ ಗೊತ್ತಿತ್ತು. ಬಟ್ ನಮ್ಮ ಸರ್ಕಲ್, ನಮ್ಮ ತಾಯಿ, ನಮ್ಮ ತಮ್ಮ, ನಮ್ಮ ಅತ್ತೆ ಎಲ್ಲ ನೋಡ್ಬೇಕಾದ್ರೆ ಇದು ವಿನಯ್ ಸರ್ ಅಂತಂದಾಗ ಎಷ್ಟು ಮುದ್ದಾಗಿದ್ದಾರೆ ಅಂದರೆ, ಕೆಲವರಿಗೆ ಸಿನಿಮಾ ನೋಡೋದಕ್ಕೆ ಅವಕಾಶ ಸಿಕ್ಕಿರಲ್ಲ ಆ ಟೈಮಲ್ಲಿ. ಹೌದು, ಇದು ಪಬ್ಲಿಕ್ ಕೀಪ್ ಆನ್ ಕನೆಕ್ಟ್ ಆಗ್ತಾ ಇರ್ತಾರೆ ನಿಮ್ಗಳ ಜೊತೆಗೆ. ಇದು ನಿಮ್ಗೆ ಹೇಗೆ ಎನರ್ಜಿ ಕೊಡುತ್ತೆ ಆಸ್ ಆರ್ಟಿಸ್ಟ್ ಆಗಿ? ಸಿದ್ಧಾರ್ಥ ಪಿಕ್ಚರ್ ಆದ್ಮೇಲೆ ತುಂಬ ಜನ ಏನಂದರೆ ನನ್ನ ಹೆಸರನ್ನೇ ಸಿದ್ಧಾರ್ಥ ಅಂತ ಅನ್ಕೊಂಡಿದ್ರು. ಇವಾಗಲೂ ಕೂಡ ಒಂದಷ್ಟು ಕಡೆ ಹೋದಾಗ ಸಿದ್ಧಾರ್ಥ ಸರ್ ಅಂತಾನೆ ಕರೀತಾರೆ ಜನ. ಸೊ ತುಂಬ ಜನ ನನ್ನ ಹೆಸರನ್ನ ಸಿದ್ಧಾರ್ಥ ಅಂತಾನೆ
ಅನ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಅದಕ್ಕೆ ಆ ಫಸ್ಟ್ ಸಿನಿಮಾ ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡಿತ್ತು. ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಿ ತುಂಬ ಎಂಜಾಯ್ ಮಾಡೋದು. ಆಮೇಲೆ ತುಂಬ ಏನಂತಾರೆ ಆ ಕಥೆನೂ ತುಂಬ ಈಸಿಯಾಗಿ ಆ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ರೀಚ್ ಆಗೋ ಅಂಥ ಒಂದು ಕತೆ. ಆಮೇಲೆ ತುಂಬ ಒಂಥರ ಫೀಲ್ ಗುಡ್ ಕತೆ, ಖುಷಿ ಕೊಡೋವಂಥ ಒಂದು ಕತೆ. ಆಮೇಲೆ ನೀವು ಹೇಳ್ದಂಗೆ 2013-14 ಆ್ಯಕ್ಚುಲಿ ಹಾಗೆ ಇತ್ತು ಆ ಕಾಲೇಜು, ಆ ಮಕ್ಕಳ ಸ್ಥಿತಿನೂ. ಅಂದರೆ ಅದನ್ನು ಕತೆಗೆ ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಅವ್ರಿಗೊಂದು ಸ್ಪೇಸ್ ಇತ್ತು. ಅಂದರೆ ಇದೇ ಥರ ಇರ್ತಾರೆ ಹುಡುಗರು ಅನ್ನೋದು. ಹುಡುಗರು ಹೌದು. ಆಮೇಲೆ ತುಂಬ ಲೈವ್ಲಿ ಆಗಿತ್ತು ಆ ಕತೆ ಆಯಿತು, ನಿಮ್ಮ ಪರ್ಫಾರ್ಮೆನ್ಸ್ ಆಯಿತು. ಆಮೇಲೆ ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಒಂದೊಂದ್ಸಲಿ ಒಂದು ರಿಲೇಷನ್ಶಿಪ್ಗೆ ತಂದೆ ತಾಯಿ ಅಥವಾ ಯಾವುದೋ ವಿಲನ್ಗಿಂತ ನಾವೇ ವಿಲನ್ಗಳಾಗಿರ್ತೀವಿ ಅಂತ. ಅಂದರೆ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀವಿ. ಬೇರೆ ಯಾರು ಒಂದೊಂದ್ಸಲಿ ಯಾರು ಬೇರೆಯವ್ರ ಆಚೆಯಿಂದ ಕ್ರಿಯೇಟೇ ಮಾಡಿರಲ್ಲ ಪ್ರಾಬ್ಲಮ್ಮು. ನಮ್ಮ ಸಂಬಂಧಗಳಲ್ಲಿ ನಾವೇ ಒಂದು ವಿಲನ್ ಆಗಿರ್ತೀವಿ, ಇಲ್ಲ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದೇ ಅದು ಮೇನ್ ಸಿಂಬಾಲಿಕ್ ಆಗಿ ಹೇಳ್ತಾ ಹೋಗ್ತಾರೆ ಅದರಲ್ಲಿ, ಆ ಸಿನಿಮಾದಲ್ಲಿ. ಬಟ್ ಈ ಹನ್ನೊಂದಿತ್ತು ಕಾಲ ಅಂತ ಬಂದಾಗ ಇದಕ್ಕಿಂತ ಪ್ರೀವಿಯಸ್ ಬಹಳಷ್ಟು ಸಿನಿಮಾಗಳನ್ನು ನೀವು ಮಾಡಿರೋದ್ರಿಂದ ಇದು ಯಾವೆಲ್ಲ ಕಾರಣಕ್ಕೆ ನಿಮ್ಮ ಗ್ರಾಫ್ಗೆ ಒಂದು ಪ್ಲಸ್ ಆಗುತ್ತೆ? ಅದು ಒಂದು ಸಿನಿಗ್ರಾಫ್ಗೆ ಪ್ಲಸ್ ಆಗುತ್ತೆ ಈ ಒಂದು ಪಾತ್ರ, ಈ ಒಂದು ಸಿನಿಮಾ ಹನ್ನೊಂದಿತ್ತು ಕಾಲ. ಹನ್ನೊಂದಿತ್ತು ಕಾಲ ಏನಂದರೆ ಇದರಲ್ಲಿ ಒಂದು 3 ಶೇಡ್ ಇದೆ ನಂದು. ಒಂದು 16 ವರ್ಷದ ಹುಡುಗ, ಆಮೇಲೆ 24-25 ವರ್ಷದ ಹುಡುಗ, ಆಮೇಲೆ ಒಂದು 30-35 ವರ್ಷದೊಂದು ಡೈರೆಕ್ಟರ್. ಸೊ ಇದೊಂದು ಡೈರೆಕ್ಟರಿನ ಲೈಫ್ ಜರ್ನಿ. ಸೊ ಆ 3 ಏಜ್ನ ಒಂದೇ ಸಿನಿಮಾಲಿ ಮಾಡೋಕ್ಕೆ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಅದು ತುಂಬ ಖುಷಿ ಕೊಡ್ತು. ಅದೇ ಅನಿಸುತ್ತೆ, ಅದೇ ಮೇಯ್ನ್ ನಂಗೆ ಪ್ಲಸ್ ಪಾಯಿಂಟ್ ಅನಿಸಿದ್ದು ಈ ಸಿನಿಮಾದಲ್ಲಿ.